ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಬಜೆಟ್‌ನಲ್ಲಿ ಮಂಡಿಸಿದ 5,300 ಕೋಟಿ ಬಿಡುಗಡೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆ ನೇತೃತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಗಳ ಪದಾಧಿಕಾರಿಗಳು ಇದ್ದರು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡೋ ಫೀಸ್ ಕಟ್ಟುವಂತ ಯಾವುದೇ ಷರತ್ತು ವಿಧಿಸಿಲ್ಲ. ಕೊಡೋದು ಅವ್ರ ಜವಾಬ್ದಾರಿ. ಅದನ್ನು ಏನು ಬಳಕೆ ಮಾಡಿಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಅದರಿಂದ 5,300 ಕೋಟಿ ರೂಪಾಯಿಯನ್ನ ಏನು ಷರತ್ತಿಂದಲೇ ಘೋಷಣೆ ಮಾಡಿದ್ರು ಆ ದುಡ್ಡನ್ನು ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಷರತ್ತನ್ನು ವಿಧಿಸಬಾರ್ದು. ಮತ್ತೆ ನೀವು ಕೊಡಕ್ಕೆ ಆಗಲಿಲ್ಲ ಸಬೂಬು ಹೇಳೋದಾದ್ರೆ ನೀವು ಚಿತ್ರದುರ್ಗದಲ್ಲಿ ಏನು ಘೋಷಣೆ ಮಾಡಿದ್ರಲ್ಲ ಆ ಮಾತನ್ನು ವಾಪಸ್ ತಗೋಬೇಕು ಪ್ರಧಾನಿಗಳು ಅಂತೇಳಿ ಈ ಮೂಲಕ ನಾವು ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ರಾಜ್ಯದಲ್ಲಿ ಏನು ಬಿಜೆಪಿ ಪಕ್ಷದವರು ವಿರೋಧ ಪಕ್ಷದ ಸಾರದಲ್ಲಿದ್ದಾರೆ. ಪ್ರತಿಯೊಂದು ಮಾತಿಗೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ನೀವು ಹೇಳಿ ಘೋಷಣೆ ಮಾಡಿದ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ನೀವು ರಾಜೀನಾಮೆ ಕೊಡ್ರಿ ಮುಖ್ಯಮಂತ್ರಿ ಅಂತ ಅವರು ಆಗ್ರಹಿಸ್ತಾರೆ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಬಿಜೆಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಅವ್ರದೇ ಪಕ್ಷದ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಘೋಷಣೆ ಮಾಡಿ 3 ತಿಂಗಳಾಗಿದೆ. ಆದರೆ ಇವತ್ತು 1 ರೂಪಾಯಿ ಕೊಟ್ಟಿಲ್ಲ. ಮೋದಿ ಅವರನ್ನ ರಾಜೀನಾಮೆ ಕೇಳಬೇಕು. ಇವ್ರಿಗೆ ನೈತಿಕತೆ ಇದ್ರೆ ನಿಜವಾಗ್ಲೂ ಇವರು ರೈತರ ಪ್ರತಿನಿಧಿಗಳಾಗಿದ್ರೆ ಮೋದಿ ಅವರನ್ನ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ಮೋದಿಯ ಪರವಾಗಿ ಇವ್ರು 3 ಜನ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಏನು ಅಮರನಾಥ ನಿರಸನರಿಗೆ ತತ್ಕ್ಷಣವೇ ಅವರ ಬೇಡಿಕೆಯನ್ನು ಈಡೇರಿಸುವ ಮೂಲಕ ಈ ಒಂದು ಯೋಜನೆಗೆ ಹಣ ಮೀಸಲಿಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ಆಯ್ತು, ಓಕೆ.